ಹಲೋ ಎಲ್ರಿಗೂ ನಮಸ್ಕಾರ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಬಾಡಿ ಪರ್ಫ್ಯೂಮ್ನ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಹಾಗೆ ಬೇಗ ಕೂಡ ಆಗೋಗುತ್ತೆ. ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಏನೂ ಬೇಕಾಗಿಲ್ಲ. ಕೆಲವೊಬ್ಬರಿಗೆ ಒಂದು ರೀತಿ ಇರಿಟೇಷನ್ ಆಗುತ್ತೆ ಪರ್ಫ್ಯೂಮ್ಸ್ನೆಲ್ಲ ಹಾಕ್ಕೊಂಡ್ರೆ, ಸ್ವಲ್ಪ ಸ್ಮೆಲ್ ಕೂಡ ಇಷ್ಟ ಆಗ್ತಾ ಇರಲ್ಲ. ಅಂಥವರಿಗೆ ಇದು ಹೇಳಿ ಮಾಡಿಸಿದಂಥ ಒಂದು ಪರ್ಫ್ಯೂಮ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನಿವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದ್ರ ಮೇಲೆ ಒಂದು ಬಟ್ಲು ಇಡ್ತಾ ಇದ್ದೀನಿ. ಬಟ್ಲು ಏನಕ್ಕೆ ಅಂತೇಳಿದರೆ, ನಾವು ಈ ಪರ್ಫ್ಯೂಮ್ಗೆ ನಮಗೆ ಡಿಸ್ಟಿಲ್ಡ್ ವಾಟರ್ ಬೇಕು. ಹಾಗಾಗಿ ಡಿಸ್ಟಿಲ್ಡ್ ವಾಟರ್ನ ನಾವು ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಅಂತೇಳಿದರೆ, ಒಂದು ಪಾತ್ರೆ ಇಟ್ಟು ಅದ್ರಲ್ಲಿ ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ ನಾವು ಒಂದು ಬಟ್ಲಿಟ್ಟರೆ ಒಂದು 15 ನಿಮಿಷ ಬಿಟ್ಟರೆ ನೋಡಿ, ಈ ರೀತಿ ಒಂದು ಬಟ್ಲಲ್ಲಿ ಈ ರೀತಿ ನೀರು ಕಲೆಕ್ಷನ್ ಆಗಿ ಹೋಗಿರುತ್ತೆ. ಈ ವಾಟರ್ನೇ ನಾವು ಡಿಸ್ಟಿಲ್ಡ್ ವಾಟರ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಏನಪ್ಪ ಅಂತೇಳಿದರೆ, ಒಂದು ಸ್ಪ್ರೇ ಬಾಟಲ್. ಇದನ್ನ ನೀವು ಅಮೆಝಾನಲ್ಲಿ ತೊಗೋಬೋದು, ಅಥವಾ ನಿಮ್ಮ ಮನೆಯಲ್ಲೇ ಒಂದು ರೋಸ್ ವಾಟರ್ ತೊಗೊಂಡಿರ್ತೀರಲ್ಲ, ಅದನ್ನೇ ನೀವು ಖಾಲಿ ಆದಮೇಲೆ ವಾಶ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ಇಷ್ಟ ಆಗಲ್ಲ ಅಂತೇಳಿದರೆ ಅಮೆಝಾನಲ್ಲಿ ತುಂಬ ವೆರೈಟೀಸ್ ಆಫ್ ಸ್ಪ್ರೇ ಬಾಟಲ್ ಸಿಗುತ್ತೆ, ಸೊ ಅದನ್ನು ಕೂಡ ನೀವು ತೊಗೋಬೋದು. ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂತೇಳಿದರೆ, ನಿಮಗೆ ಎಸೆನ್ಷಿಯಲ್ ಆಯಿಲ್ ಬೇಕು. ಯಾವುದು ನಿಮಗೆ ಫ್ಲೇವರ್ ಯಾವುದು ಇಷ್ಟ ಆಗುತ್ತೋ ಸೊ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲ 2-3 ಡ್ರಾಪ್ಸ್ನ ನೀವು 4-5 ವೆರೈಟೀಸ್ ಆಫ್ ಎಸೆನ್ಷಿಯಲ್ ಆಯಿಲ್ ಕೂಡ ನೀವು ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಈ ಸ್ಪ್ರೇ ಬಾಟಲ್ಗೆ ನಾವು ಡಿಸ್ಟಿಲ್ ವಾಟರ್ನ ಏನು ಕಲೆಕ್ಟ್ ಮಾಡ್ಕೊಂಡಿದ್ವಿ, ಸೊ ಅದನ್ನು ಈ ಬಾಟಲಲ್ಲಿಗೆ ನಾನೀಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಡಿಸ್ಟಿಲ್ ವಾಟರ್ ಅಂತಲೇ ನಿಮಗೆ ಸಪ್ರೇಟಾಗಿ ಕೂಡ ಸಿಗುತ್ತೆ, ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಅದಕ್ಕಿಂತ ಅದು ಎಲ್ಲಿ ಸಿಗುತ್ತೆ ಏನು ನಿಮಗೇನು ಅಷ್ಟೊಂದು ಗೊತ್ತಿಲ್ಲ ಅಂತಂದರೆ ಸುಮ್ಮನೆ ಈಸಿಯಾಗಿ ಮನೆಯಲ್ಲೇ ಕೂಡ ಮಾಡ್ಕೊಬೋದು. 15-20 ನಿಮಿಷದೊಳಗಡೆ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಎಸೆನ್ಷಿಯಲ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವುದು ತುಂಬ ವೆರೈಟೀಸಲ್ಲಿ ಸಿಗುತ್ತೆ, ಇದು ಕೂಡ ನಿಮ್ಗೆ ಯಾವುದು ಇಷ್ಟನೋ ಸೊ ಅದನ್ನು ನೀವು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಜಸ್ಟ್ ಒಂದು ಓವರ್ ನೈಟ್ ಬಿಡಿ. ಇಲ್ಲ ಅಂತಂದರೆ ಹಾಗೇ ನೀವು ಸ್ಪ್ರೇ ಮಾಡ್ಕೋಬೋದು. ತುಂಬ ಘಮವಾಗಿರುತ್ತೆ, ತುಂಬ ಸುಗಂಧವಾಗಿ ಕೂಡ ಇರುತ್ತೆ. ನೋ ಇರಿಟೇಷನ್ ಫ್ರೀ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.